ಹುಹು ಪಂಜಾಬ್ ಕಿಂಗ್ಸ್ ಅವ್ರಿಗೆ ಇವತ್ತು ಮಸ್ತಕ ಅಭಿಷೇಕ ಮಾಡಿರುವ ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಹೆಡ್ ಏನ್ ಬ್ಯಾಟಿಂಗ್ ಅಜ್ಜಿ ನೈಟ್ ಮೇರ್ ಅನ್ಕೊಳ್ಳಿ ಇವತ್ತೆಲ್ಲಾ ಬೌಲರ್ಸ್ಗಳಿಗೂ. ಹೈದರಾಬಾದ್ ರಾಜೀವ್ ಗಾಂಧಿ ಸ್ಟೇಡಿಯಂ ಅಲ್ಲಿ ಬ್ಯಾಟಿಂಗ್ ಪ್ಯಾರಡೈಸ್ ಇವತ್ತು. ಪಾಪ ಬೌಲರ್ಸ್ ಗಳೆಲ್ಲ ಎಲ್ಗೋಗ್ಬೇಕು. ಅಯ್ಯೋ ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಹೆಡ್ ಸೇರ್ಕೊಂಡು 245 ಸ್ಕೋರ್ನ ಯಾವ್ದೋ ಜುಜ್ಬಿ ಸ್ಕೋರ್ ಹೊಡೆದಂಗ್ ಹೊಡೆದ್ಬಿಟ್ರಿ ಇವತ್ತು ಅವರು. ಏನು ಅದು ಆ ಸ್ಕೋರ್ ನಲ್ಲಿ ಹೋಗಿ ರನ್ ರೇಟ್ ನ ಇಂಪ್ರೂವ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ರು. ಅಂಜಿ ಕ್ರೇಜಿ ಅನ್ಕೊಳ್ಳಿ, ಹೇಳ್ತಾ ಇದ್ರು 300 ಹೊಡಿಬೇಕು 400 ಹೊಡಿಬೇಕಂತ. ಈ ಮ್ಯಾಚ್ ಅಲ್ಲಿ ಅದೇ ತರ ಆಡಿದ್ದಾರೆ. ಇದೇ ತರ ಆಡ್ತಾ ಇದ್ರೆ ಫಸ್ಟ್ ಬ್ಯಾಟಿಂಗ್ ಸಿಕ್ಕರೆ ಇನ್ನ ಕೊಡ್ತಾರೆ. ಇನ್ ನೆಕ್ಸ್ಟ್ ಇವಾಗ ಮೊದಲ್ 4-5 ಮ್ಯಾಚ್ ಅಲ್ಲಿ ಫಸ್ಟ್ ಮ್ಯಾಚ್ ಒಂದ್ ಬಿಟ್ರೆ ಈ ಮ್ಯಾಚ್ ಆ ತರ ಆಡಿರೋದು. ಇನ್ ಮಿಕ್ಕಿದ ಮ್ಯಾಚ್ ಎಲ್ಲ ನೀವೇ ನೋಡಿರೋ ತರ ಟುಸ್ಪಟಾಕಿ. ಅಂದ್ರೆ ಈ ಮ್ಯಾಚ್ ಅಲ್ಲಿ ಆಟೋಮ್ ಭಾರಿ ಇತ್ತು ಅನ್ಕೊಂತೀನಿ. ಸರ್ಯಾಗೆ ಅಂಟು ಇವತ್ತು. ಅವ್ನ ಅಜ್ಜಿ ಎಲ್ಲಾರ ಮೇಲೇನೆ ನೋಡ್ಬೇಕಾಗಿತ್ತು ಅನ್ಕೊಳ್ಳಿ ಇವತ್ತು. ಎಲ್ಲ ಸ್ಪೆಕ್ಟೇಟರ್ಸ್ ಆಗ್ಬಿಟ್ಟಿದ್ರು ಫೀಲ್ಡರ್ಸ್ ಎಲ್ಲ. ಎರಡೂ ಟೀಮ್ ಕಡೆನೂ ಅಷ್ಟೇ ಅದೇ ತರನೇ ಬ್ಯಾಟಿಂಗ್ ಆಡಿದ್ದು ಎರಡೂ ಟೀಮ್ನು. ಫಸ್ಟ್ ಇಂದ ಬಂದ್ಬಿಡೋಣ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿಶ್ವನಾಥ್ ಯೂಟ್ಯೂಬ್ ಚಾನಲ್. ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಬೇಗ ಬೇಗ ಮಾಡ್ಕೊಳ್ಳಿ. ಎಲ್ಲರಿಗೂ ಶೇರ್ ಮಾಡಿ. ಫಸ್ಟು ಶ್ರೇಯಸ್ ಅವರು ಟಾಸ್ ಗೆದ್ದು ನಾವು ಬ್ಯಾಟಿಂಗ್ ಆಡ್ತೀವಿ ಅಂತ ಹೇಳ್ತಾರೆ. ಯಾಕಂದ್ರೆ ಇವ್ರಿಗೆ ಬ್ಯಾಟಿಂಗ್ ಬಿಡಲ್ಲ ಅಂತ. ಪರ್ಫಾರ್ಮೆನ್ಸ್ ಏನ್ ಕೊಟ್ಟಿದ್ದಿಲ್ಲ ಹೈದರಾಬಾದ್ ಅವರು ಮುಂಚೆ ಮ್ಯಾಚ್ಗಳಲ್ಲಿ, ಆದ್ರೂ ಬ್ಯಾಟಿಂಗ್ಗೆ ತಗೊಂತಾರೆ ಅವರು. ಬ್ಯಾಟಿಂಗ್ ಆಡಕ್ಕೆ ಅಂತ ಬರ್ತಾರೆ ಪ್ರಸಿಮ್ರನ್ ಸಿಂಗ್ ಮತ್ತೆ ಪ್ರಿಯಾಂಶ್ ಶಾರೆ ಅವರು. ಅವ್ರು ಅದೇ ರೀತಿಯಾಗಿ ಗೊತ್ತಾರ ಪವರ್ ಪ್ಲೇನ ಯಾವ ತರ ಯುಟಿಲೈಸ್ ಮಾಡ್ಕೋಬೇಕಂತ ತೋರಿಸಿದ್ರು ಅವ್ರಿಬ್ರು ಕೂಡ ಇವತ್ತು. ಅವರು ಇಂಟೆಂಟ್ ಅಲ್ಲಿ ಆಡಿದ್ರು, ಖರಾಬಾಗಿ ಗುದ್ದಿದ್ರು ಅನ್ಕೊಳ್ಳಿ. ಆಮೇಲೆ ಅಯ್ಯರ್ ಅವ್ರು ಅಂತೂ ಬಿಡಿ, ಸತಿ IPL ಅಲ್ಲಿ ಅಂತೂ ರೆಡ್ ಹಾಟ್ ಫಾರ್ಮ್ ಅಲ್ಲಿ ಇದ್ದಾರೆ ಅಯ್ಯರ್ ಅವ್ರು ಅಂತೂ. ಅವರು ಲಾಸ್ಟ್ ಅಲ್ಲಿ ಔಟ್ ಆದ್ರು. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಫಿನಿಶಿಂಗ್ ಟಚ್ ಕೊಟ್ಟಿದ್ದು ಯಾರು, ಸ್ಟೋಯಿನಿಸ್ ಅವರು. ಈ ಕಡೆ ಬೌಲರ್ಸ್ ಗಳಂತೂ ಬಿಡಿ, ಶಮಿ ಅವ್ರು ಏನ್ ಆಡ್ತಾ ಇದಾರೋ ಗೊತ್ತಿಲ್ಲ. ಶಮಿ ಅವರು ಇಂಡಿಯನ್ ಜರ್ಸಿ ಹಾಕಿದ್ರೆ ಮಾತ್ರ ಅನ್ಕೊಂತೀನಿ ಆಡೋದು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಮೊನ್ನೆ ಯಾರು ಹೈದರಾಬಾದ್ ಮೇಲೆನೆ ಜೋಫ್ ಆರ್ಚರ್ ಅವ್ರದ್ದು ರೆಕಾರ್ಡ್ ಇತ್ತಲ್ಲ, ಅದ್ ಬ್ರೇಕ್ ಮಾಡಿದ್ರು ಅನ್ಕೊಂತೀನಿ. ಈ 75 ಏನೋ ಹೊಡಿತಾರೆ ಇವತ್ತು. 75 ರನ್ಸ್ ಏನೋ ಹೊಡ್ಸ್ಕೊಂತಾರೆ ಯಾರು, ಮೊಹಮ್ಮದ್ ಶಮಿ ಅವರು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಅಲ್ಲಿ ಇವತ್ತು ಬಾಲರ್, ಕ್ವಾಲಿಟಿ ಬಾಲರ್ ಅಂದ್ರೆ ಪಟೇಲ್ ರೊಬ್ರೆ. 4 ವಿಕೆಟ್ ಏನೋ ತಗೊಂತಾರೆ. ಅವರಿಂದಾನೇ ಆಕ್ಚುಲಿ ಆ ತರ ಸ್ವಲ್ಪ ಕಡಿಮೆ ಬಂದಿದ್ ಸ್ಕೋರು. ಅದಾದ್ಮೇಲೆ ಸ್ಟೋಯಿನಿಸ್ ಅವ್ರು ಬಂದು ತಿರ್ಗಾ ಮೇಲೆ ಕೆತ್ತಿದ್ರು. 4 ಬಾಲ್ 4 ಸಿಕ್ಸ್ ಮೊಹಮ್ಮದ್ ಶಮಿ ಅವ್ರಿಗೆ ಲಾಸ್ಟ್ ಅಲ್ಲಿ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಪಂಜಾಬ್ ಕಡೆನೆ ಬಂದ್ಬಿಡುತ್ತೆ ಮೊಮೆಂಟಮ್ ಎಲ್ಲ. ಅದನ್ನ ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಹೆಡ್. ಇವತ್ತು ಕೊಟ್ರು ನೋಡಿ ಪರ್ಫಾರ್ಮೆನ್ಸ್. ಇಬ್ರು ಟಾಪ್ ಆರ್ಡರ್ಸ್ ನಿಂತ್ರೆ ಯಾವ ತರ ಧಮಾಕ ಮಾಡ್ತಾರ ಅಂತ ತೋರಿಸ್ಕೊಟ್ರಿ ಇವತ್ತು ಎಲ್ಲರಿಗೂ. ನೆಕ್ಸ್ಟ್ ಮ್ಯಾಚ್ ಮುಂಬೈಲಿ ವಾಂಕಡೆ ಸ್ಟೇಡಿಯಂ ಅಲ್ಲಿ, ಅದು ಬ್ಯಾಟಿಂಗ್ ಪ್ಯಾರಡೈಸೇನೆ ಅಲ್ಲಿ. ಇನ್ಮೇಲೆ ನೋಡೋಣ ಯಾವ ತರ ಆಡ್ತಾರಂತ ಹೈದರಾಬಾದ್ ಅವರು. ಇವತ್ತು ಜಲಕ್ ಕೊಟ್ಟಿದ್ದಾರೆ ನೋಡೋಣ. 245 ನ ಟಾರ್ಗೆಟ್ ಕೊಡ್ತಾರೆ ಪಂಜಾಬ್ ಕಿಂಗ್ಸ್ ಅವರು. ಅದನ್ನ ಚೇಸ್ ಮಾಡಕ್ಕೆ ಅಂತ ಬರ್ತಾರೆ ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಹೆಡ್ ಇನಿಷಿಯಲಿನೇ ನಿಧಾನಗೇನೆ ಆಡ್ತಾ ಇರ್ತಾರೆ. ಯಾಕಂದ್ರೆ ಆ ಲೆವೆಲ್ ಅಲ್ಲಿ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಗೊತ್ತಾ ಇರ್ತಾರೆ ಅಭಿಷೇಕ್ ಶರ್ಮಾ ಅವರು. ಅವನ ಅಜ್ಜಿ ಹೊಡಿತಾ ಇರೋದೆಲ್ಲ 6-4 ರನ್ನೇ ಓಡ್ತಾ ಇಲ್ಲ ಅನ್ಕೊಳ್ಳಿ. ಅಸಾಮಿ 141 ರನ್ ಹೊಡಿತಾರೆ ಇವತ್ತು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಹೈಯೆಸ್ಟ್ ಸ್ಕೋರ್ ಬೈ ಅನ್ ಇಂಡಿವಿಜುವಲ್ ಸ್ಕೋರ್ ಅಲ್ಲಿ ಇಂಡಿಯನ್ ಅವರೇ. ಇವಾಗ 141 ರನ್ಸ್ ನ ಹೊಡೆದ್ರು. ಯಪ್ಪ ಏನ್ 6 ಗಳು ಹೊಡಿತಾ ಇದ್ರು ಅಂದ್ರೆ, ಮಾರ್ಕೋ ಆನ್ಸನ್ ಅವ್ರಿಗೆ ಒಂದ್ 6 ಹೊಡಿತಾರೆ. ಅವ್ನ ಅಜ್ಜಿ ಕಳ್ದೋದೆ ಅನ್ಕೊಳ್ಳಿ. 106 ಮೀಟರ್ಸ್ ಹೋಯ್ತಾ 6 ಫ್ಲಿಕ್ ಆಫ್ ದ ರಿಸ್ಟ್. ಏನ್ ನೋಡಿದ್ರು ಸೈಕ್ ಅನ್ಕೊಳ್ಳಿ ಅಭಿಷೇಕ್ ಶರ್ಮಾ ಅವ್ರಂತೂ. ಯುವರಾಜ್ ಸಿಂಗ್ ಅವರು ಖರಾಬಾಗೇನೆ ರೆಡಿ ಮಾಡಿದ್ದಾರೆ ಅಭಿಷೇಕ್ ಶರ್ಮಾ ಅವ್ರನ್ನ. ಲಾಸ್ಟ್ ಅಲ್ಲಿ ಸೆಂಚುರಿ ಹೊಡೆದ ತೋರಿಸಿದ್ರಲ್ಲ, ದಿಸ್ ಇಸ್ ಫಾರ್ ಆರೆಂಜ್ ಆರ್ಮಿ ಅಂತ. ಯಾಕಂದ್ರೆ ಎಷ್ಟ್ ಸತಿ ಔಟ್ ಆದ್ರೇನು ಬ್ಯಾಕ್ ಮಾಡಿದ್ದಾರೆ ಹೈದರಾಬಾದ್ ಫ್ಯಾನ್ಸ್ ಅವ್ರನ್ನ. ಅದಕ್ಕೇನೆ ಒಂದ್ ಪೇಪರೇ ಹಿಡ್ಕೊಂಡ್ಬಿಟ್ಟಿದ್ರಿ, ಏನಪ್ಪ ತೆಗಿತಾ ಇದ್ದಾರೆ ಅನ್ಕೊಂಡೆ. ನೋಡಿದ್ರೆ ಬರ್ಕೊಂಡೇ ಬಂದ್ಬಿಟ್ಟಿದ್ರಿ ಇವತ್ತು. ಗೊತ್ತಿತ್ತು ಅನ್ಕೊಂತೀನಿ, ಯಾವ್ದೋ ಮಗ್ಲಲ್ಲಿ ಇದ್ಬಿಟ್ಟು ಬಂದಿದ್ರು ಅನ್ಕೊಂತೀನಿ ಅಭಿಷೇಕ್ ಶರ್ಮಾ ಇವತ್ತು. ಎಲ್ಲ ಅವ್ರ ಕಡೆನೆ ಹೋಯ್ತು ಅನ್ಕೊಳ್ಳಿ ಇವತ್ತು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಪವರ್ ಪ್ಲೇ ನಲ್ಲೇ ಅವ್ರದ್ದು ವಿಕೆಟ್ ಹೋಗ್ಬಿಟ್ಟಿರುತ್ತೆ. ಅಯ್ಯೋ ಚೆನ್ನಾಗಿ ಆಡ್ತಾ ಇದ್ರಲ್ಲಪ್ಪ ಅಂತ ಅನ್ಕೊಂಡಿದ್ದೆ ನಾನು. ಅದಾದ್ಮೇಲೆ ನೋಡಿದ್ರೇನೆ ಅದೇ ಪಿಕ್ಚರ್ ಗಳೆಲ್ಲ ಆಗುತ್ತಲ್ಲ, ಹೀರೋಗೆ ವಿಲನ್ ಹೊಡೆದ್ಮೇಲೆ ಸ್ವಲ್ಪ ಅದಾದ್ಮೇಲೆ ಎದೋಳ್ಬಿಟ್ಟು ಅವ್ನು ನೋಡಿತಾನಲ್ಲ, ಆ ತರ ಎದೋಳಿದ ಅನ್ಕೊಳ್ಳಿ ಅಭಿಷೇಕ್ ಶರ್ಮಾ ಇವತ್ತು. ಯಪ್ಪ ಅದಾದ್ಮೇಲೆ ಕೊಟ್ರು ನೋಡಿ ಯಾರು, ಎಷ್ಟ್ ಹಾಕ್ರು ಅವ್ರ ಬಾಲಿಂಗ್ ಅಲ್ಲಿ ವಿಕೆಟ್ ಹೋಗ್ಬಿಟ್ಟಿರುತ್ತೆ ಅವ್ರದ್ದು. ಯಾರು ಶಶಾಂಕ್ ಸಿಂಗ್ ಅವ್ರು ಕ್ಯಾಚ್ ಹಿಡ್ದಿರ್ತಾರೆ. ಆಮೇಲೆ ಬರುತ್ತೆ ನೋಡಿ ಸೈರನ್, ನೋ ಬಾಲು. ಎಲ್ಗೋ ಎತ್ಕೊಂಡು ಹೋಗ್ಬಿಟ್ರು ಅದಾದ್ಮೇಲೆ ಮ್ಯಾಚ್ ನ. ಟ್ರಾವಿಸ್ ಹೆಡ್ ಅವರು ಸ್ವಲ್ಪ ನಿಧಾನಕ್ಕೆನೆ ಆಡ್ಕೊಂಡು ಆಮೇಲೆ ಅವ್ರೂ ಟಚ್ ಶುರು ಮಾಡಿದ್ರು. ಅದಾದ್ಮೇಲೆ ಫಸ್ಟ್ ವಿಕೆಟ್ ಹೋಗಿದ್ ಯಾವಾಗ ಅಂದ್ರೆ 12ನೇ ಓವರ್ 2ನೇ ಬಾಲ್ ಅಲ್ಲಿ ಚಹಲ್ ಅವ್ರಿಗೆ, ಚಹಲ್ ಅವ್ರಿಗೆ. ಅದೇನೋ ಸ್ವಲ್ಪ ಮಾತುಕತೆಗಳು ನಡೀತಾ ಇತ್ತು ಮ್ಯಾಕ್ಸ್ವೆಲ್ ಅವರು ಮತ್ತೆ ಟ್ರಾವಿಸ್ ಹೆಡ್ ಅವ್ರ ನಡುವೆ, ಏನೋ ಅಂತ ಗೊತ್ತಿಲ್ಲ. ಅದು ಇದು ಅಂತ ಇಂಗ್ಲಿಷ್ ಏನೋ ಮಾತಾಡ್ಕೊಂತ ಇದ್ರು. ಅಭಿಷೇಕ್ ಶರ್ಮಾ ಅಂತೂ ಕ್ರೇಜಿ ಅನ್ಕೊಳ್ಳಿ ಇವತ್ತು. ಅದೇ ತರ ಪರ್ಫಾರ್ಮೆನ್ಸ್ ಕೊಡ್ಲಿ ನಮ್ ಇಂಡಿಯನ್ ಯಂಗ್ಸ್ಟರ್, ಇನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಡ್ಲಿ ಅಂತ ಹೇಳ್ತೀನಿ. ಅದಾದ್ಮೇಲೆ ಇನ್ನೇನು ಮ್ಯಾಚ್ ಅರ್ಧ ಇವರಿಬ್ರೆ ಮುಗಿಸ್ಬಿಟ್ಟಿದ್ರು. ಹೈದರಾಬಾದ್ ಅವ್ರು ನೋಡಿ ಟಾಪ್ ಆರ್ಡರ್ಸ್ ನಿಂತ್ಕೊಂಡ್ರೆ ಯಾವ ತರ ಸ್ಕೋರ್ ಹೋಗುತ್ತೆ, ಟಾಪ್ ಆರ್ಡರ್ಸ್ ಕೊಲಾಪ್ಸ್ ಆದ್ರೆ ಯಾವ ತರ ಸ್ಕೋರ್ ಇಳಿಯುತ್ತೆ ಅಂತ. ಕ್ರೇಜಿ ಅನ್ಕೊಳ್ಳಿ ಇವತ್ತು.
ಬಾಲರ್ಸ್ಗಳಿಗಂತೂ ನೈಟ್ ಮೇರ್. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಎರಡು ಟೀಮ್ ಸ್ಕೋರ್ ನೋಡಿದ್ರೆ ಒಂದ್ 10 ರನ್ ಕಡಿಮೆ ಅಷ್ಟೇ, 500 ರನ್ಸ್. ಪಾಪ ಬಾಲರ್ಸ್ಗಳೆಲ್ಲ ಎಲ್ಲೋಗ್ಬೇಕು. ಅದೇ ರಬಾಡ್ ಅವ್ರು ಹೇಳಿದ್ರಲ್ಲ, ಕ್ರಿಕೆಟ್ ಅಂತ ಎತ್ಬಿಟ್ಟು ಬ್ಯಾಟಿಂಗ್ ಅಂತ ಇಟ್ಬಿಡಿ ಕ್ರಿಕೆಟ್ ಹೆಸರನ್ನ ಅಂತ, ಅದೇ ತರನೇ ಆಡಿದ್ರು ಇವತ್ತು. ಅಯ್ಯೋ ಪಾಪ, ಏನ್ ಬ್ಯಾಟಿಂಗ್, ಏನ್ ಸ್ಕಿಲ್ಲು ಅಪ್ಪ. ಇನ್ಫ್ಯಾಕ್ಟ್ ಲಾಂಗ್ ಲಿವರ್ನ ಯೂಸ್ ಮಾಡೋದವ್ರು ಯಾರು, ಅಭಿಷೇಕ್ ಶರ್ಮಾ ಅವರು, ಏನ್ ಕೊಡ್ತಾ ಇದ್ರು ಇವತ್ತು ಸಿಕ್ಸ್ಗಳು ಮಾತ್ರ, ಒಂದಾದ್ಮೇಲೆ ಒಂದ್ ಏರಿಸ್ತಾನೆ ಇದ್ರು. ಇನ್ಫ್ಯಾಕ್ಟ್ ಹೈಲೈಟ್ಸ್ ನೋಡ್ದಂಗೆ ಇತ್ತು ಇವತ್ತು ಮ್ಯಾಚ್. ಹೈಲೈಟ್ಸ್ ನೋಡ್ತಾ ಇದ್ದೀನೋ ಯಾವ್ದು ನೋಡ್ತಾ ಇದ್ದೀನೋ ಅಂತ ನನಗೆ ಕನ್ಫ್ಯೂಸ್ ಆಗ್ಬಿಡ್ತು ಒಂದ್ ಸೆಕೆಂಡ್ಗೆ. ಆ ತರ ಬ್ಯಾಟಿಂಗ್ ಆಡಿದ್ದು ಇಬ್ರು ಕೂಡ, ಆ ತರನೇ ಆಡಿದ್ರು. ಆದ್ರೆ ಇವ್ರ ಕಡೆ ಹೋಯ್ತು, ಹೈದರಾಬಾದ್ ಅವ್ರ ಕಡೆ ಹೋಯ್ತು ಮ್ಯಾಚ್ ಇವತ್ತು ಅಷ್ಟೇ. ಕ್ರೇಜಿ ಅನ್ಕೊಳ್ಳಿ ಇವತ್ತು, ಮಸ್ತಾಗಿ ಅಭಿಷೇಕನ್ ಮಾಡ್ಬಿಟ್ರು ಇವತ್ತು ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಹೆಡ್ ಅವ್ರು ಸೇರ್ಕೊಂಡು. ಕ್ಲಾಸನ್ ಅವರು ಇನ್ನೇನ್ ಮ್ಯಾಚ್ ಆಲ್ಮೋಸ್ಟ್ ಕೈಗೆ ಬಂದ್ಬಿಟ್ಟಿತ್ತು, ಫಿನಿಶಿಂಗ್ ಟಚಸ್ ನ ಕೊಟ್ರು ಅಷ್ಟೇ. ಕ್ರೇಜಿ ಅನ್ಕೊಳ್ಳಿ. ನೆಕ್ಸ್ಟ್ ಮ್ಯಾಚ್ ಇಂತ್ರ ಇವಾಗ 300 ಹತ್ತತ್ರ ಥಿಂಕ್ ಮಾಡ್ತಾ ಇರ್ತಾರ ಅವ್ರ ಫ್ಯಾನ್ಸ್ಗಳೆಲ್ಲ, ನೆಕ್ಸ್ಟ್ ಮ್ಯಾಚ್ ಇಂತ್ರ 300 ಬೇಕೇ ಬೇಕು ನಮ್ಗೆ ಅಂತ. ನೋಡೋಣ ಏನಾಗುತ್ತೆ ಅಂತ. 300 ಹೊಡಿತಾರೋ, ತಿರ್ಗಾ ಅದೇ ರೂಟ್ಗೆ ವಾಪಸ್ ಬರ್ತಾರೋ ಅಂತ. ಇವತ್ ಮಾತ್ರ ಕ್ರೇಜಿ ಆಗಿ ಆಡಿದ್ದಾರೆ, ಅದೇ ರೀತಿಯಾಗಿ ಮುಂದುವರಿಸಲಿ ಅಂತ ಹೇಳ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಇವತ್ತು ಮಾತ್ರ ಕ್ರೇಜಿ ಮ್ಯಾಚ್ ಆಗಿದೆ. ನಾಳೆ ನಮ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತೆ ರಾಜಸ್ಥಾನ್ ಮ್ಯಾಚ್ ಇದೆ, ಅದು ಮುಗ್ದಾದ್ಮೇಲೆ ಸಿಗೋಣ. ಪ್ರಿವ್ಯೂ ವಿಡಿಯೋ ಹಾಕಿದ್ದೀನಿ, ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.